ಭಾನುವಾರ 16ರಂದು ಛತ್ರಪತಿ ಶಿವಾಜಿಯವರ ಜಯಂತಿ ಉತ್ಸವವನ್ನು ಹಾಸನದಲ್ಲಿ ನಡೆಸ್ತಾ ಇದ್ದೇವೆ. ಛತ್ರಪತಿ ಶಿವಾಜಿ ಮಹಾರಾಜರ ಜಯಂತಿಯನ್ನು ಮಾರ್ಚ್ 16 ಭಾನುವಾರ ಕಲಾಭವನದಲ್ಲಿ ಪ್ರತಿ ವರ್ಷದಂತೆ ಸಂಸದರು, ಶಾಸಕರು, ಇತರ ಗಣ್ಯರ ಸಮ್ಮುಖದಲ್ಲಿ ಆಯೋಜಿಸಲಾಗುತ್ತಿದೆ. ಮರಾಠ ಸಮಾಜದ ಬಾಂಧವರು ಹಾಗೂ ಜಿಲ್ಲೆಯ ಸಮಸ್ತ ಹಿಂದೂ ಬಾಂಧವರು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಲು ಸಹಕರಿಸಬೇಕು. ಹಿಂದೂ ಸ್ವರಾಜ್ಯ ಸ್ಥಾಪಕ ಮತ್ತು ಎಲ್ಲ ಭಾರತೀಯ ಸ್ವಗತಿ ಅಂತಹ ಮಹಾರಾಜನನ್ನು ಜನ್ಮದಿನಾಚರಣೆ ನಾವೆಲ್ಲರೂ ಪಾಲ್ಗೊಳ್ಳೋದು ಅನಿವಾರ್ಯವಾಗಿದೆ ಎಂದು ಕೇಳಿಕೊಳ್ಳುತ್ತಿದ್ದೇನೆ. ದಿನಾಂಕ 16 ಭಾನುವಾರದಂದು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಹಾಸನ ಜಿಲ್ಲೆ, ಹಾಸನ ಮತ್ತು ಕರ್ನಾಟಕ ಕ್ಷತ್ರಿಯ ಮರಾಠ ಪರಿಷತ್ ವತಿಯಿಂದ 398ನೇ ಛತ್ರಪತಿ ಶಿವಾಜಿ ಮಹಾರಾಜ ಜಯಂತ್ಯೋತ್ಸವವನ್ನು ಶ್ರೀ ಅಂಬಾಭವಾನಿ ಕಲ್ಯಾಣ ಮಂಟಪ, ಅಗ್ರಹಾರ, ಹಾಸನ ಬೆಳಗ್ಗೆ 9 ಗಂಟೆಗೆ ಪೂಜಾ ಕಾರ್ಯಕ್ರಮಗಳನ್ನು ಮುಗಿಸಿ ಇಲ್ಲಿಂದ ಮೆರವಣಿಗೆ ಹೊರಟು ಹಳೆ ಬಸ್ ಸ್ಟ್ಯಾಂಡ್ ರಸ್ತೆ ಮಾರ್ಗವಾಗಿ ಕಲಾಭವನಕ್ಕೆ ಮೆರವಣಿಗೆ ಮಾಡಿ ಬೆಳಗ್ಗೆ 11 ಗಂಟೆಗೆ ಕಲಾಭವನದಲ್ಲಿ ಕಾರ್ಯಕ್ರಮವನ್ನು ನಡೆಸಲಾಗುವುದು. ಕಾರ್ಯಕ್ರಮ ಉದ್ಘಾಟನೆಯನ್ನು ಸನ್ಮಾನ್ಯ ಶ್ರೀ ಜಿಲ್ಲಾ ಉಸ್ತುವಾರಿ ಸಚಿವರಾದ ರಾಜಣ್ಣನವರು ಜಿಲ್ಲಾ ಉಸ್ತುವಾರಿಗಳನ್ನು ಅವರು ನೆರವೇರಿಸಲಿದ್ದಾರೆ. ಕಲಾ ತಂಡಗಳಿರುತ್ತದೆ. ನಮ್ಮ ಸಮಾಜದ ಸದಸ್ಯರೆಲ್ಲರೂ ಮೆರವಣಿಗೆಯಲ್ಲಿ ಅವರವರ ಉಡುಗೆ ತೊಡುಗೆಗಳನ್ನು ಧರಿಸ್ಕೊಂಡು ಬ್ಯಾಂಡು ಮತ್ತು ನಮ್ಮ ಛತ್ರಪತಿ ಶಿವಾಜಿ ಮಹಾರಾಜರ ಒಂದು ವಿಶೇಷ ಹಾಗೂ ಅವರ ಒಂದು ಕಲಾಕೃತಿಯನ್ನು ಮೆರವಣಿಗೆಯಲ್ಲಿ ಇಟ್ಕೊಂಡು ವಾದ್ಯಗಳೊಂದಿಗೆ ಮೆರವಣಿಗೆ ಮಾಡ್ಕೊಂಬರ್ತೀವಿ. ಕಲಾಭವನದಲ್ಲಿ ನಮ್ಮ ಸ್ವಾಗತ ಭಾಷಣ ಇರುತ್ತೆ ಮತ್ತು ಅದು ಮುಖ್ಯ ಅತಿಥಿಗಳಿಗೆಲ್ಲ ಇಟ್ಟು ಹಾಗೂ ನಮ್ಮ ಸಮಾಜದವರು ಇದು ಡ್ಯಾನ್ಸ್ ಪ್ರೋಗ್ರಾಮು ಮತ್ತು ಮಕ್ಕಳ ಭರತನಾಟ್ಯ, ಸಣ್ಣ ವ್ಯಾಪಾರಸ್ಥರು ನಮ್ಮಲ್ಲೆಲ್ಲರೂ ಒಂದು ರಿಕ್ವೆಸ್ಟ್ ಏನಂದರೆ ಭಾನುವಾರ ಆದರೆ ಅನುಕೂಲ ಆಗುತ್ತೆ ಅಂದರು. ನಾವೆಲ್ಲ ಹೋಗಿ DC ಸತ್ಯಭಾಮ ಮೇಡಮ್ನವ್ರನ್ನ ಕೇಳ್ಕೊಂಡಾಗ ಅವರು ನಾವು ಇದೊಂದು ಅನುಕೂಲ ಮಾಡಿಕೊಟ್ರು. ಹಾಗಾಗಿ ನಾವು 16ರಂದು ಮಾಡ್ತಾಯಿದ್ವಿ. ಬಡವ್ರಿಗೆ, ಆಮೇಲೆ ಹೈಯರ್ ಎಜುಕೇಷನ್ಗೆ IAS KS ಮಾಡೋರಿಗೆ ಫ್ರೀಯಾಗಿ ಮಾಡಿಕೊಡ್ತಾರೆ. ಆಮೇಲೆ ಹೊರದೇಶಕ್ಕೆ ಹೋಗೋ ಇದ್ದಿದ್ದರೆ ಅವ್ರಿಗೂ ಅದನ್ನು ಸಹಾಯ ಮಾಡ್ತಾರೆ. ಅವ್ರಿಗೆ ಇಂಟ್ರೆಸ್ಟ್ ಏನಿಲ್ಲ, ದುಡ್ಡು ಕೊಟ್ಟಿರ್ತಾರೆ, ಅವರು ಒಳ್ಳೆ ಇದಕ್ಕೆ ಬಂದಮೇಲೆ ಅವ್ರು ವಾಪಸ್ ಕೊಡಬೇಕು. ನಮ್ಮ ಜಿಲ್ಲೆಯಲ್ಲಿ ಅರ್ಕಲ್ಗೂಡು ತಾಲೂಕಿನವ್ರು ಒಬ್ಬರಿಗೆ ಆಗಿದೆ, ಒಂದು ನಮ್ಮ ಸ್ಟೇಟಲ್ಲಿ ಜಾಸ್ತಿ ಆಗಿದೆ. ನಮ್ಮಲ್ಲಿ IAS KS ಮಾಡಿರೋರು ಸ್ವಲ್ಪ ಕಡಿಮೆ ಇದೆ, ಇಬ್ಬರಿಗೆ ಆಗಿದೆ, ಬೀದರ್ನವ್ರಿಗಾಗಿದೆ. ಪ್ರತಿನಿತ್ಯ ನಾನು ನಿಮಗೆಲ್ಲ 60 ಪೇಪರ್ಗಳನ್ನು ಕಳಿಸ್ತೀನಿ. ಪತ್ರಿಕೆ ನಾನು ಸರ್ವಿಸ್ ಮಾಡಿರೋದ್ರಿಂದ ಯಾರಿಗೇನು ಹೇಳ್ಕೊಡೋಂಗಿಲ್ಲ. ನಾನು ನನ್ನ 39 ವರ್ಷದ ಸರ್ವೀಸಲ್ಲಿ ಹಾಸನದಲ್ಲೇ 32 ವರ್ಷ ಸರ್ವಿಸ್ ಮಾಡಿದ್ದೀನಿ. ನನ್ನ ಸೇವೆಯನ್ನು ನೋಡ್ದಿರೋರು ಯಾರೂ ಇಲ್ಲ. ಆ ಥರ ನಾನು ಉತ್ತಮವಾದ ಸೇವೆಯನ್ನು ಕೊಟ್ಟಿದ್ದೀನಿ, ಈಗಲೂ ಕೊಡ್ತಾಯಿದ್ದೀನಿ. ನಾನು ಬೆಳಗ್ಗೆ 5 ಗಂಟೆಗೆ ಎದ್ದರೆ ಈ ನಿಮ್ಮ ನ್ಯೂಸ್ ಪೇಪರ್ ಹಂಚೋದೇ ನನಗೊಂದು 2-3 ಅವರ್ಸ್ ಆಗುತ್ತೆ. ಆ ಥರ 60 ಪೇಪರ್ ಬರ್ತದೆ. ನನಗೆ 60 ಪೇಪರ್ನೂ ನಾನು ನಿಮಗೆಲ್ಲ ಕಳಿಸ್ಕೊಡ್ತಾಯಿದ್ದೀನಿ. ನೀವು ನನಗೆ ಕಳಿಸ್ತಾ ಇದ್ದೀರ. ನಿಮ್ಮ ಸೇವೆ ನನ್ನ ಸೇವೆ ಎಲ್ಲ ನಿಮಗಿದೆ, ನಿಮ್ಮ ಸೇವೆ ಎಲ್ಲ ನನಗಿದೆ. ಸಮಾಜಕ್ಕೆ ಯಾರೇ ಏನೇ ಬಡವರು ಬಂದ್ರೂ, ಯಾರೇ ಸಮಸ್ಯೆ ಇರೋರು ಬಂದ್ರೂ ನಾನು ಅವ್ರಿಗೆ ಸಹಾಯ ಮಾಡ್ತೀನಿ. ಅವ್ರ ಸಮಸ್ಯೆನ ಪರಿಹರಿಸೋದ್ರಲ್ಲಿ ಏನು ಕೆಲಸ ಬೇಕೋ ಅದನ್ನು ಮಾಡ್ತೀನಿ.